ನಿಜಕ್ಕೂ ಈ ವಿಚಾರ ಈ ಹಂತಕ್ಕೆ ಹೋಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಸರ್. ಯಥಾ ರಾಜ ತಥಾ ಪ್ರಜಾ ಹೀಗನ್ನೋ ಚರ್ಚೆ ಆಗ್ತದೆ. ಬಿಡ್ರಿ, ದಿಸ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ದಿಸ್ ಕಮೆಂಟ್ಸ್ನು ಈ ಡಿಜಿಟಲ್ ಇಂಡಿಯಾ ಆದಮೇಲೆ ಐ ಥಿಂಕ್ ಮಿಸ್ಯುಟಿಲೈಸೇಷನ್ ಆಫ್ ಅಬ್ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ಏನು ಹೇಳಿದರೆ ಹೌದು, ನೀವು ಎರಡು ಕಡೆ ನೋಡ್ಕೊಂಬರ್ಬೋದು. ಇದರಲ್ಲಿ ಇಂಡಿಯಾಗೆ ಬೆಸ್ಟ್ ಎಕ್ಸಾಂಪಲ್ ಒಂದು ದರ್ಶನ್ ಫ್ಯಾನ್ಸು, ಇನ್ನೊಂದು ಸೌಜನ್ಯ ಹೋರಾಟಗಾರರು. ಎರಡಕ್ಕೆ ಬಂದಾಗ ನೀವು ಆ ಸಮತೋಲನವನ್ನು ಮಾಡಿ ನೋಡಿ. ಇಟ್ ಲುಕ್ಸ್ ಸೇಮ್. ಇಟ್ಸ್ ಅಬ್ಯೂಸ್ ಆಫ್ ಡಿಜಿಟಲ್ ಮೀಡಿಯಾ ಅಂತ ನಾವು ಹೇಳ್ತೀವಿ. ನಾವು ಕೂತ್ಕೊಂಡು ಏನು ಬೇಕಾದ್ರೆ ಯಾರ ಬಗ್ಗೆ ಬೇಕಾದ್ರೆ ಏನು ಬೇಕಾದರೂ ಹಾಳ್ಬೇಕು. ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಇನಫ್. ಏನೋ ಫೇಕ್ ಐ ಡಿ ಮಾಡ್ಕೊಂಡಾದ್ರೂ ಅವ್ರ ಅಮ್ಮನಿಂದ ಹಿಡಿದು ಎಲ್ಲರಿಂದಾಗಿ ಮಾಡ್ಬೋದು. ಆ್ಯಂಡ್ ದರ್ಶನ್ ಫ್ಯಾನ್ಸ್ಗಳ ಬಂದಾಗ ಇದೆ. ಫ್ಯಾನ್ಸ್ ಇರ್ಬೇಕ್ರಿ. ನಾವು ದರ್ಶನ್ ಫ್ಯಾನ್ಸೇ. ನಾವು ದರ್ಶನ್ ಮೂವಿ ಲೈಕ್ ಮಾಡ್ತೀವಿ. ವೆನ್ ಇಟ್ ಕಮ್ಸ್ ಟು ಎ ಕ್ರೈಮ್, ಅದು ದರ್ಶನ್ ಆಗಲಿ, ರಾಕೇಶ್ ಶೆಟ್ಟಿ ಆಗಲಿ, ಪ್ರಧಾನಮಂತ್ರಿ ಮೋದಿ ಆಗಲಿ, ಎಲ್ಲರೂ ಒಂದೇ. ಇಟ್ ಈಸ್ ಸೇಮ್. ದೇ ಆರ್ ಕ್ರಿಮಿನಲ್ಸ್. ನಾವು ಮುರುಘಾ ಶರಣರು ಅಂತ ಹೇಳ್ತಾ ಇದ್ವಿ. ವೆನ್ ಈಸ್ ವಿ ನೋ ದಟ್ ಈಸ್ ಎ ರೇಪಿಸ್ಟ್, ನಾವು ರೇಪಿಸ್ಟ್ ಅಂತ ಕರೆದ್ವಿ. ಸರಿ ಅಲ್ವಾ? ದರ್ಶನನು ಅಷ್ಟೇ. ರೇಣುಕಾ ಸ್ವಾಮಿ ಹತ್ಯೆ ಆದಾಗ ಓಕೆ, ಆ ಹತ್ಯೆ ನೋಡಿದ್ದಾರೆ. ಈಗ ದರ್ಶನ್ ಮನೆಯ ಈ ಫ್ಯಾನ್ಸ್ ಇದ್ದಾರೆ, ಅವ್ರ ಮನೇಲಿ ಹಿಂಗಾಗಿದ್ರೆ, ಅವ್ರ ಅಣ್ಣನಿಗೋ ಅವ್ರ ತಮ್ಮನಿಗೋ ಅವ್ರ ಮನೆಯವ್ರಿಗೆ ಆಗಿದ್ರೆ ಈ ಕಮೆಂಟ್ಸ್ ಹಾಕ್ತಾ ಇದ್ರಾ? ಇಲ್ಲ. ಕಮೆಂಟ್ಸ್ ಹಾಕ್ತಾ ಇದ್ರಾ? ಈ ರೀತಿಯೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಾ? ಹೌದಪ್ಪ, ಸೆಲೆಬ್ರಿಟಿ ನನ್ನ ಮನೆಯಲ್ಲಿ ಒಬ್ಬರನ್ನು ಸಾಯಿಸಿ ಅಂತ ಹೇಳಿದ್ರೆ ಯಾರಾದ್ರೂ ಬಿಡ್ತಾ ಇದ್ರಾ? ಅದರ ಮಾತ್ರಕ್ಕೆ ರೇಣುಕಾ ಸ್ವಾಮಿಯವರು ಅವಳಿಗೆ ಅವನ ಪವಿತ್ರ ಗೌಡನಿಗೆ ಕಳಿಸಿದ್ದು ಸರಿ ಅಂತ ನಾವು ಹೇಳಲ್ಲ. ಹೌದು, ಅವ್ನು ಮಾಡಿದ ತಪ್ಪೆ. ಹೌದು, ಅವನು ತಗೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು, ಅವಳು ಕೊಡ್ಬೋದಿತ್ತು, ಏನಾದರೂ ಮಾಡ್ಬೋದಿತ್ತು. ಲಾನ್ ಕೈಯಲ್ಲಿ ತಗೊಂಡ್ಬಿಟ್ಟು ಅವರನ್ನು ಕರ್ಕೊಂಡು ಬಂದು, ಕಾನೂನನ್ನು ಕೈಯಲ್ಲಿ ತಗೊಂಡು ಇಲ್ಲಿ ಬಂದು ಹೊಡೆಯುವುದು, ಸಾಯಿಸುವುದು, ಆ ರೀತಿ ಸಾಯಿಸುವುದು, ಬಿಸಾಕುವುದು. ಇಟ್ ಇಸ್ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಅಬ್ಸರ್ವೇಷನ್ ಮಾಡಾಗ ಇದು ಕೊಲೆ ಮಾತ್ರ ಅಲ್ಲ, ಇದು ಪಿತೂರಿ ಕೂಡ ಇದೆ ಅಂತ ಹೇಳಿದಾಗ. ಕರೆಕ್ಟ್. ಬಾಯಿ ಬಂದಂಗೆ ಏನು ಬೇಕಾದ್ರೂ ಕಮೆಂಟ್ಸ್ ಮಾಡಬಹುದು ಅನ್ನುವ ಚಟ ಇದೆ. ಇದಕ್ಕೆ ಲಾ ಎಲ್ಲ ತರ್ತಾರಲ್ಲ, ಇದಕ್ಕೊಂದು ಲಾ ಬರಬೇಕು, ಇದಕ್ಕೊಂದು ರೆಸ್ಪಾನ್ಸಿಬಲ್ ಯಾರಾದ್ರೂ ಆಗಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಏನು ಬೇಕಾದ್ರೂ ಬರಿಬೋದರಿ. ವಾಟ್ ರಮ್ಯಾ ಟೋಲ್ಡ್. ಹೌದಪ್ಪ, ದರ್ಶನನ್ನೇ ಟಾರ್ಗೆಟ್ ಮಾಡ್ಕೊಂಡು ನಾವು ಹೇಳ್ತೀವಿ, ಎಸ್ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗ್ಬೇಕು. ಏನು ತಪ್ಪಿದೆ? ನಾಳೆ ದರ್ಶನ್ ಫ್ಯಾನ್ಸ್ ಹತ್ರ ಅವ್ರಿಗೆ ನ್ಯಾಯ ಬೇಡವಾ? ದರ್ಶನ್ ಬೇಡಪ್ಪ, ಯಾರೋ ಒಂದು ದರ್ಶನ್ ಫ್ಯಾನ್ಗೆ ಯಾರಾದರೂ ಮಾಡ್ತಾರೆ, ಅವ್ರಿಗೆ ನ್ಯಾಯ ಬೇಡವಾ? ಅವ್ರಿಗೆ ನ್ಯಾಯ. ವಾಟ್ ಈಸ್ ರಾಂಗ್ ಇನ್ ಶಿಸ್ ಟ್ವಿಟ್ಟಿಂಗ್? ಹೌದು, ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಸಿಗ್ಬೇಕ್ರಿ. ಹೊಟ್ಟೆಯಲ್ಲಿದ್ದ ಮಗು